ನಾನು ಎಲ್ಲಿಗೆ ಹೋದ್ರು ನನ್ನ ಬುಡ ಇರೋದಿಲ್ಲ. ಅಲ್ಲಿ ಆ ಥರ ಸ್ವೀಕರಿಸಿದರೆ ಅಂದರೆ ಭಾಳ ಖುಷಿ ಆಗಿದೆ. ಯಾಕೆ ನನಗೆ ಗೊತ್ತೇ ಇಲ್ಲದಿರುವಂಥ ಒಂದು ಭಾಷೆಯಲ್ಲಿ ಇವತ್ತು ಆ ಭಾಷೆ ನನ್ನ ಅಷ್ಟು ಆಪ್ತವಾಗಿ ನನ್ನ ಸ್ವೀಕರಿಸಿದ್ದಾರೆ ಅಂತಂದಾಗ ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಸೂಕ್ಷ್ಮವಾಗಿ ನೋಡಿದ್ರೆ ಫಸ್ಟ್ ಲೈನ್ ಆಫ್ ಆ್ಯಕ್ಟರ್ಸ್ ಆದಮೇಲೆ ಸೆಕೆಂಡ್ ಜನರೇಷನ್ ಆಫ್ ಆ್ಯಕ್ಟರ್ ಸೆಟ್ಟೇ ಆಗಿಲ್ಲ. ಇನ್ನು ನಮ್ಮ ಬೇರೆ ಕಡೆ ಸೆಟ್ ಆಗ್ತಾ ಇದ್ದಾರೆ, ನಮ್ಮಲ್ಲಿ ಇನ್ನೂ ಸೆಟ್ ಆಗ್ತಾ ಇಲ್ಲ ನೆಕ್ಸ್ಟ್ ಜನರೇಷನ್ ಆಫ್ ಆ್ಯಕ್ಟರ್ಸ್. ಏನು ಕಾರಣ ಇರ್ಬೋದು? ಆಗಾಗ ಒಂದು ಒಳ್ಳೆ ಸಿನಿಮಾ ಅಲ್ಲದೆ ಕಂಟಿನ್ಯೂಸ್ ಆಗಿ ಒಳ್ಳೆ ಸಿನಿಮಾ ಬರಬೇಕು. ಮತ್ತೆ ಒಳ್ಳೆ ಸಿನಿಮಾ ಅನ್ನೋದು ನನಗೆ ಒಳ್ಳೆ ಸಿನಿಮಾ ಅನ್ನೋದು ನಿಮಗೆ ಆಗದೆ ಇರ್ಬೋದು, ನಿಮಗೆ ಒಳ್ಳೆ ಸಿನಿಮಾ ಅನ್ನೋದು ನನಗೆ ಆಗದೆ ಇರ್ಬೋದು. ಈ ಒಳ್ಳೆ ಸಿನಿಮಾ ಅನ್ನೋದೇ ಒಂದು ಇದದು. ಒಂದು ಸಿನಿಮಾನ ನಿರ್ಮಾಣ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ, ಕಲಿತಾ ಇದ್ದೀನಿ ನಾನು ಇನ್ನು. ಬಟ್ ಕಲಿತಾ ಮಾಡುವಂಥ ಧೈರ್ಯವನ್ನು ನಾನು ಇಲ್ಲಿ ಮಾತ್ರ ತಗೋಬಲ್ಲೆ, ಬೇರೆ ಎಲ್ಲೂ ತೊಗೊಳಕ್ಕಾಗಲ್ಲ ನನ್ನ ಕೈಲಿ. ಯಾಕೆ ಇಲ್ಲಿ ತಗೋಬಲ್ಲೆ? ಜನರು ನನ್ನ ನಂಬಿದ್ದಾರೆ, ನನಗೆ ಧೈರ್ಯ ಕೊಟ್ಟಿದ್ದಾರೆ, ಇಷ್ಟು ವರ್ಷ ನನ್ನ ನೋಡ್ಕೊಂಡು ಬಂದಿದ್ದಾರೆ. ದಿಯಾಯಿಂದ KTM ಬಹಳ ವ್ಯತ್ಯಾಸಗಳಿದ್ವು, KTM ಇಂದ ಬ್ಲಿಂಕ್ಗೆ ಬಹಳ ವ್ಯತ್ಯಾಸಗಳಿದ್ವು, ಬ್ಲಿಂಕಿಂದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ಬಹಳ ವ್ಯತ್ಯಾಸಗಳಿದ್ವು. ತಂಡದಿಂದ ತಂಡಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ತೆಲುಗು ಇಂಡಸ್ಟ್ರಿಯಲ್ಲಿ ಈತ ನಮ್ಮವನೇ ಅಂತ ಸ್ವೀಕರಿಸ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಎಲ್ಲ ಒಂದು ಕಡೆ. ಆ್ಯಂಡ್ ಅದೇ ಇವಾಗ ದೀಕ್ಷಿತ್ ಅಲ್ಲಿ ಅವರು ಇಲ್ಲಿ ಬಂದು ಪಿಕ್ಚರ್ ಮಾಡ್ತಿದ್ದಾರೆ ಅನ್ನೋ ಥರದ್ದಾಗೋಗಿದೆ ಅಂತ. ನಾನು ಎಲ್ಲಿಗೆ ಹೋದರೂ ನನ್ನ ಬುಡ ಇರೋದಿಲ್ಲ, ನನ್ನ ಬ್ರ್ಯಾಂಚಸ್ನ ನಾನು ಎಲ್ಲೇ ಹರಡ್ಕೊಂಡು ಹೋದ್ರೂ ನನ್ನ ರೂಟ್ಸ್ ಇರೋದಿಲ್ಲ. ಆ್ಯಂಡ್ ಅಲ್ಲಿ ಆ ಥರ ಸ್ವೀಕರಿಸಿದರೆ ಅಂದರೆ ಭಾಳ ಖುಷಿ ಆಗಿದೆ. ಯಾಕಂದರೆ ನಾನು ಎಲ್ಲಿಂದ ಬಂದಿದ್ದೀನಿ, ಯಾವ ಊರು ಹುಡುಗ, ಯಾವ ಭಾಷೆ ಹುಡುಗ, ಯಾವುದನ್ನು ನೋಡಿದೆ ನನ್ನಲ್ಲಿರೋ ಒಬ್ಬ ಕಲಾವಿದನಿಗೆ ಆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಆ ಕಲಾವಿದನ ಮೆಚ್ಚಿ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಜವಾಬ್ದಾರಿ ಹೆಚ್ಚಿಗೆ ಇದೆ, ಜವಾಬ್ದಾರಿ ತುಂಬ ಇದೆ. ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳ ಜೊತೆಗೆ ಮನರಂಜಿಸಬೇಕು ಅನ್ನೋ ಜವಾಬ್ದಾರಿ ತುಂಬ ಇದೆ. ಆ್ಯಂಡ್ ಐ ಆಮ್ ಆಲ್ವೇಸ್ ಹಂಬಲ್ಡ್ ಆ್ಯಂಡ್ ಬ್ಲೆಸ್ಡ್. ಯಾಕಂದರೆ ನನಗೆ ಗೊತ್ತೇ ಇಲ್ಲದಿರುವಂಥ ಒಂದು ಭಾಷೆಯಲ್ಲಿ ಶುರು ಮಾಡಿದಂಥ ಭಾಷೆ ಇವತ್ತು ಆ ಭಾಷೆ ನನ್ನ ಅಷ್ಟು ಆಪ್ತವಾಗಿ ನನ್ನ ಸ್ವೀಕರಿಸಿದ್ದಾರೆ ಅಂತಂದಾಗ ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಆ್ಯಂಡ್ ಈ ಸಿನಿಮಾಗಳು ಅಂದರೆ ಈಗ ದಿಯಾ ಆಯಿತು, ಆ ಕಡೆ ದಸರಾ, ಅದು ಬಿಟ್ಟರೆ ಇನ್ ಬಿಟ್ವೀನ್ ಒಂದು ಈಗ KTM ಆಗಿರ್ಬೋದು, ಸುಮಾರು ಸಿನಿಮಾಗಳು ಬಂತು. ಮತ್ತು ಇನ್ನೂ ಮಾಡಿರೋದು ಸುಮಾರು ಸಾಕಷ್ಟು ರಿಲೀಸ್ ಕೂಡ ಆಯಿತು. ಯಾವಾಗಲೂ ಒಂದು ಅದೇ ನೀವು ಹಸಿವು ಅನ್ನೋದು ಕೆಲಸದ ಹಸಿವಿದೆ, ಓಕೆ ಇದೆಲ್ಲ ಒಂದು ಮಾರ್ಕೆಟ್ ವಿಚಾರಕ್ಕೆ ಅಥವಾ ಏನು ಈ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ನಿಮ್ಮ ಸಿನಿಮಾಗಳು ಈ ಥರ ಬಂದಾಗ ಸಿನಿಮಾ ತುಂಬ ಎಲ್ಲರೂ ಪ್ರಶಂಸಿಸ್ತಾರೆ. ಎಂಥ ಆ್ಯಕ್ಟಿಂಗರು, ಎಂಥ ಪಿಕ್ಚರು, ಏನು ಕತೆ ಇದು, ತುಂಬ ಹೌದು ನೀವು ಅಂದ್ಕೊಂಡಿರೋದು ಕರೆಕ್ಟು, ನಿಮ್ಮ ಆಯ್ಕೆನೂ ಕರೆಕ್ಟು, ಅದು ತುಂಬ ಡಿಫ್ರೆಂಟ್ ಆಗಿದೆ ಅಂತ ಮಾತಾಡ್ತಿದ್ದಾರೆ. ಅದೇ ರೀತಿ ಸಕ್ಸಸ್ ಅಂತ ಬಂದಾಗ ಕಮರ್ಷಿಯಲ್ ದ ವೇ ನಾನು ಹೇಳ್ತಿರೋದು ಕಮರ್ಷಿಯಲ್ ಸಕ್ಸಸ್ ಅಂತ ಬಂದಾಗ, ಮಾರ್ಕೆಟ್ ಅಂತ ಬಂದಾಗ ಅದು ಇನ್ನೂ ಕೂಡ ಅದೊಂದು ಪ್ರಶ್ನೆಯಾಗೆ ಉಳ್ಕೊಂಡು ಹೋಗ್ತಿದ್ದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯಾಕಂತಂದರೆ ನಾನು ಆ ಹುಡುಕಾಟದಲ್ಲಿದ್ದೀನಿ. ಇವತ್ತು ನೀವು ಸಂಖ್ಯೆಗಳು ನೋಡಿದ್ರೆ ಈ ವರ್ಷ ಸೂಪರ್ ಹಿಟ್ ಆಗಿರೋ ಕನ್ನಡ ಸಿನಿಮಾ ಏನು? ಇದು ನನ್ನೊಬ್ಬನಿಗಿರೋ ಸಮಸ್ಯೆ ಅಲ್ಲ, ಎಲ್ಲರಿಗೂ ಇರೋ ಸಮಸ್ಯೆ ಇದು. ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಫಸ್ಟ್ ಲೈನ್ ಆಫ್ ಆ್ಯಕ್ಟರ್ಸ್ ಆದಮೇಲೆ ಸೆಕೆಂಡ್ ಜನರೇಷನ್ ಆಫ್ ಆ್ಯಕ್ಟರ್ ಸೆಟ್ಟೇ ಆಗಿಲ್ಲ ಇನ್ನು ನಮ್ಮ ಇಂಡಸ್ಟ್ರಿಲಿ. ಅಂದರೆ ನೆಕ್ಸ್ಟ್ ಜನರೇಷನ್ ಆಫ್ ಆ್ಯಕ್ಟರ್ಸ್ ಅಂತ ನಾವೇನು ಹೇಳ್ತೀವಿ ಅದು ಬೇರೆ ಕಡೆ ಸೆಟ್ ಆಗ್ತಾ ಇದ್ದಾರೆ, ನಮ್ಮಲ್ಲಿ ಇನ್ನೂ ಸೆಟ್ ಆಗ್ತಾ ಇಲ್ಲ ನೆಕ್ಸ್ಟ್ ಜನರೇಷನ್ ಆಫ್ ಆ್ಯಕ್ಟರ್ಸ್. ಏನು ಕಾರಣ ಇರ್ಬೋದು? ಹುಡುಕ್ತಾ ಇದ್ದೀವಿ, ಆ ನಿಟ್ಟಿನಲ್ಲೇ ಹುಡುಕ್ತಾ ಇದ್ದೀವಿ. ಮೋಸ್ಟ್ಲಿ ಆಗಾಗ ಒಂದು ಒಳ್ಳೆ ಸಿನಿಮಾ ಅಲ್ಲದೆ ಕಂಟಿನ್ಯೂಸ್ ಆಗಿ ಒಳ್ಳೆ ಸಿನಿಮಾ ಬರಬೇಕು. ಮತ್ತೆ ಒಳ್ಳೆ ಸಿನಿಮಾ ಅನ್ನೋದು ನನಗೆ ಒಳ್ಳೆ ಸಿನಿಮಾ ಅನ್ನೋದು ನಿಮಗೆ ಆಗದೆ ಇರ್ಬೋದು, ನಿಮಗೆ ಒಳ್ಳೆ ಸಿನಿಮಾ ಅನ್ನೋದು ನನಗೆ ಆಗದೆ ಇರ್ಬೋದು. ಈ ಒಳ್ಳೆ ಸಿನಿಮಾ ಅನ್ನೋದೇ ಒಂದು ಇದದು. ಸೊ ಯಾವುದು ಒಳ್ಳೆ ಸಿನಿಮಾ ಆಗಿದ್ರೆ ಜನರನ್ನ ಥಿಯೇಟ್ರಿಗೆ ಕರೆಸೋದು ಹೇಗೆ ಗೊತ್ತಿಲ್ಲ. ಇದನ್ನು ದೊಡ್ಡವರೆಲ್ಲ ಕೂತು ಚೇಂಬರೆಲ್ಲ ಕೂತು ಏನು ಮಾಡ್ಬೋದು, ಯಾವ ರೀತಿಲಿ ನಾವು ಜನರನ್ನ ಥಿಯೇಟ್ರಿಗೆ ವಾಪಸ್ ಕರೆಸ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂಚೂರು ಕೆಲಸ ಮಾಡಬೇಕು. ಮಾಡಿದ್ರೆ ಒಂಚೂರು ಇಂಡಸ್ಟ್ರಿ ಎಲ್ರಿಗೂ ಒಳ್ಳೆಯದಾಗುತ್ತೇನೋ ಅಂತ ಅನ್ನಿಸ್ತಿದೆ. ನಮ್ಮ ಹೋರಾಟ ಮಾಡ್ತಾನೇ ಇದ್ದೀವಿ. ನಾನಂತೂ KTM ಬ್ಲಿಂಕ್ ಟೈಮಲ್ಲಂತೂ ಥಿಯೇಟ್ರ್ ವಿಸಿಟ್ಸ್ಗಳಾಗಿರಲಿ ರೋಡಲ್ಲೇ ಇದ್ದೆ ನಾನು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆ ಹೊಡೆದಾಟ ಅಂತೂ ಇದ್ದೀವಿ. ಅಂದರೆ ಇವತ್ತಿಗೂ ಅಷ್ಟೇ. ಇವತ್ತು ನಾವು ವಿಡಿಯೋ ಅಂತ ಸಿನಿಮಾ ಮಾಡೋದಕ್ಕೆ ಹೊರಟಿರೋದು, ನಾನು ಎಲ್ಲೆಲ್ಲೋ ದುಡಿದ್ರೂ ಅದನ್ನೆಲ್ಲ ತಂದು ಹಾಕ್ತಿರೋದು ನಮ್ಮ ಕನ್ನಡಕ್ಕೆ. ಇವತ್ತು ನಾನು ಸಿನಿಮಾ ಮಾಡ್ತಿರೋದು ಕನ್ನಡದಲ್ಲೇ. ಯಾಕೆ ಅಂತಂದರೆ ನಾನು ಈ ಸಿನಿಮಾನ ಬೇರೆ ಕಡೆ ಮಾಡ್ತೀರಾ, ಸಿನಿಮಾ ಮಾಡೋಕ್ಕೆ ಗೊತ್ತಾ ನಿಮಗೆ? ನನಗೆ ಗೊತ್ತಿಲ್ಲ. ಒಂದು ಸಿನಿಮಾನ ನಿರ್ಮಾಣ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ, ಕಲಿತಾ ಇದ್ದೀನಿ ನಾನು ಇನ್ನು. ಬಟ್ ಕಲಿತಾ ಮಾಡುವಂಥ ಧೈರ್ಯವನ್ನು ನಾನು ಇಲ್ಲಿ ಮಾತ್ರ ತೊಗೋಬಲ್ಲೆ, ಬೇರೆ ಎಲ್ಲೂ ತೊಗೊಳಕ್ಕಾಗಲ್ಲ ನನ್ನ ಕೈಲಿ. ಯಾಕೆ ಇಲ್ಲಿ ತೊಗೋಬಲ್ಲೆ? ಜನರು ನನ್ನ ನಂಬಿದ್ದಾರೆ, ನನಗೆ ಧೈರ್ಯ ಕೊಟ್ಟಿದ್ದಾರೆ, ಇಷ್ಟು ವರ್ಷ ನನ್ನ ನೋಡ್ಕೊಂಡು ಬಂದಿದ್ದಾರೆ. ಸೊ ಆ ಧೈರ್ಯ ನಾನು ಇಲ್ಲೇ ತೊಗೋಬಲ್ಲೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಥಿಯೇಟ್ರಿಗೆ ಜನ ಬರೋ ಹಾಗೆ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತೀವಿ. ನಾವು ಬೇರೆ ಹೀರೋಸ್ ನಾವು ಸಿಕ್ಕಿದಾಗ ಅಲ್ಲಿ ಮಾತಾಡ್ತಾ ಇರ್ತೀವಿ, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಒಂದಿಷ್ಟು ಜನ ಲೈಕ್ ಮೈಂಡೆಡ್ ಹೀರೋಗಳು ಸಿಕ್ಕಿದಾಗ ಅಥವಾ ಆ್ಯಕ್ಟರ್ಸ್ಗಳು ಸಿಕ್ಕಿದಾಗ ಮಾತಾಡ್ತಾ ಇರ್ತೀವಿ.
ಬಟ್ ಇನ್ನೂ ಒಂಥರ ಪ್ರಶ್ನೆಯಾಗೇ ಉಳಿದಿದೆ. ಐ ಥಿಂಕ್ ಇಟ್ ಈಸ್ ಅ ಕಲೆಕ್ಟಿವ್ ಡಿಸಿಷನ್ಸ್ ಆಗಬೇಕು. ಆ್ಯಂಡ್ ಅದೇ ಈ ಜನ್ರೇಷನ್ ಆ್ಯಕ್ಟ್ರಸ್ಸು ಅಥವಾ ಇವಾಗ ಲೈಕ್ ಧನಂಜಯ, ಯಶ್ ಅವರಾಗಿರ್ಬೋದು ಅಥವಾ ಈ ವಿಜಯ್ ಅವರಾಗಿರ್ಬೋದು, ಸರ್ ಅವರೆಲ್ಲ ಅಂದರೆ ಐ ಮೀನ್ ಟಾಪ್ ಜನರೇಷನ್, ಅಲ್ಲ ಸರಿ, ನಾನು ಹಿಂದಿನ ಜನರೇಷನ್ ಅವರೆಲ್ಲ. ನಾನು ಹೇಳ್ತಾ ಇರೋದು ಆ್ಯಕ್ಟ್ರಸ್ ಅಂತ ಬಂದಾಗ, ನಟರು ಅಂತ ಬಂದಾಗ ಅವರಿಂದ ಅವರ ಆದಿಯಾಗಿ ಹೇಳ್ತಾ ಇದ್ದೀನಿ, ಅವರಿಂದ ಹಿಡಿದು ಈಗ ನಿಮ್ಮನ್ನು ತೊಗೊಂಡ್ರೆ, ಆ ಸಾಲಿಗೆ ತೊಗೊಂಡ್ರೆ ಒಬ್ಬ ನಟನಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋದನ್ನು 11 ವರ್ಷದಿಂದ ದುಡ್ದಿದ್ದಾರೆ, ಇನ್ನೂ ಒಂದು ಮನೆ ತೊಗೊಂಡಿಲ್ಲ ಅಂತಂದರೆ ಸಿನಿಮಾದಿಂದ ಏನು ಗಳಿಸ್ತಾ ಇದ್ದೀರಾ ಅಂತ ಒಂದು. ಇನ್ನೊಂದು, ಆ ಗಳಿಸಿರೋ ಒಂದಷ್ಟು ಮತ್ತೆ ತೊಗೊಂಡೋಗಿ ಅಲ್ಲೇ ಆಗ್ತಾಯಿದ್ದಾರೆ. ಧನಂಜಯನೂ ಇದೇ ಮಾಡಿದರು. ಬಡವರ ಅಸ್ಕಲ್ ಅಥವಾ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರು ಇರೋ ದುಡ್ಡೆಲ್ಲ ತಂದು ಸಾಲ ಮಾಡಿ ಹಾಕಿದ್ರು, ಏನು ಅಲ್ಲಿವರೆಗೂ ಒಂದು ಮನೆಯೂ ತೊಗೊಂಡಿರಲಿಲ್ಲ ಅವರು. ಸೊ ಅದ್ರ ನೆಕ್ಸ್ಟ್ ರಿಸಲ್ಟ್ಸ್ ಬೇರೆಯೇ ಇತ್ತು. ಆ ಮೋಟಿವ್, ಆ ಒಂದು ಆ ಸಿನಿಮಾ ಪ್ರೇಮ ಅಥವಾ ಆ ಒಂದು ಧೈರ್ಯ ಹೇಗೆ ಸಾಧ್ಯ ಅನ್ನೋದು, ಅಂದರೆ ತುಂಬ ಜನ ಈಸಿಯಾಗಿ ಅದನ್ನು ಮಾಡ್ಕೊಳಕ್ಕೆ ಹೋಗಲ್ವಲ್ಲ, ಅಂದರೆ ಇಂಥ ಪರಿಸ್ಥಿತಿಯಲ್ಲಿ. ಅಂದರೆ ಏನು ಸಿಗುತ್ತೆ ನಿಮಗೆ ಅಂತಂದರೆ ಪ್ರೀತಿ. ಐ ಕ್ರೇವ್ ಫಾರ್ ದ್ಯಾಟ್. ಪ್ರೀತಿ ಸಿಗುತ್ತೆ ತುಂಬ. ಇವತ್ತು ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ ಅನ್ನೋದಕ್ಕೆ ಕಾರಣ ಏನು? ನಾನೇನು ಯಾರಿಗೂ ಪರ್ಸ್ನಲಾಗಿ ಏನೂ ಮಾಡಿಲ್ಲ. ಹೌದು, ನಾನು ಮಾಡಿ ಸಿನಿಮಾಗಳು ಮಾಡ್ತಾ ಬಂದಿದ್ದೀನಿ ಅಥವಾ ಆ್ಯಕ್ಟ್ ಮಾಡ್ತಾ ಬಂದಿದ್ದೀನಿ. ಅದಕ್ಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಯಾಕೆ ಇದಕ್ಕೆ ಹಾಕ್ತಿದ್ದೀರಾ ಅಂದರೆ, ಈ ದುಡ್ಡು ಏನಿದೆ ನಾನು ಯಾವುದನ್ನು ಮನೆಯಿಂದ ತಂದಿದ್ದಲ್ಲ, ನಾನು ಇಂಡಸ್ಟ್ರಿಲೇ ಗಳಿಸಿದ್ದು. ನಾನು ಮನೆಯಿಂದ ಯಾವುದನ್ನು ತಂದಿಲ್ಲ. ಓಕೆ. ಆ್ಯಂಡ್ ಅದರ ಜೊತೆಗೆ ಇವತ್ತು ನಾವೇ ನಂಬಲಿಲ್ಲ. ಅಂದರೆ 11 ವರ್ಷದ ಹಿಂದೆ ಆ ಹುಡುಗ ಏನಿದ್ದ, ಅವನಿಗೆ ಭಾಳ ಕಷ್ಟಗಳಿದ್ವು, ಸಮಸ್ಯೆಗಳಿದ್ವು, ಫಿನಾನ್ಷಿಯಲ್ ಸಮಸ್ಯೆಗಳಿಗೆ ತುಂಬ ಇದ್ವು. ಅದು ಯಾವುದನ್ನು ನೋಡದೆ ಜನ ಆವತ್ತಿಂದ ಇವತ್ತವರೆಗೂ ಕೈ ಹಿಡ್ಕೊಂಡು ನಡ್ಸ್ಕೊಂಡ್ಬಂದಿದ್ದಾರೆ. ಹೌದಾ? ಇವತ್ತವರೆಗೂ ನಡ್ಸ್ಕೊಂಡು ಬಂದಿದ್ದಾರೆ ಅಂದರೆ ಮುಂದಕ್ಕೂ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಧೈರ್ಯ, ಅದು ಒಂದು. ಆ್ಯಂಡ್ ಏನೂ ಇಲ್ಲದಿದ್ದವನಿಗೆ ಇವತ್ತಿಷ್ಟು ಕೊಟ್ಟಿದ್ದು ಯಾವುದು? ಇಂಡಸ್ಟ್ರಿ, ಸಿನಿಮಾ. ಸೊ ಇವತ್ತು ಎಲ್ಲೋ ಒಂದು ಕಡೆ ಓಕೆ, ನಮ್ಮಿಂದ ಅದಕ್ಕೇನಾದರೂ ಕೊಡುವಂಥ ಸಮಯ ಬಂದಾಗ ಹಿಂದೆ ಮುಂದೆ ನೋಡಬಾರ್ದು. ಅದು ಎಲ್ರಿಗೂ ಸಿಗಲ್ಲ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ವಾಪಸ್ ಕೊಡುವಂಥ ಋಣ ಇದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ. ಅದು ಸಿಕ್ಕಿದಾಗ ನಾವು ನಾನಂತೂ ಹಿಂದೆ ಮುಂದೆ ನೋಡೋದಿಲ್ಲ, ಕೊಟ್ಬಿಡ್ಬೇಕು. ಅದಕ್ಕೆ ಏನು ಕಳ್ಕೊತೀನಿ? ಗಳಿಸಿದ್ದು ಕಳ್ಕೊತೀನಿ. ಎಲ್ಲಿ ಗಳಿಸ್ತೆ ಇದನ್ನು? ಎಲ್ಲಿ ಕಳ್ಕೊಂಡೆ? ಇಷ್ಟೇ, ಸಿಂಪಲ್. ಕರೆಕ್ಟ್. ಆ್ಯಂಡ್ ಈ ಬಹುಭಾಷೆಯಲ್ಲಿ, ಅಂದರೆ ತೆಲುಗು ಮಾಡಿದ್ರಿ, ತಮಿಳ್ ಮಾಡಿದ್ರಿ, ರೀಸೆಂಟ್ಲಿ ತಮಿಳ್ ಮುಗಿಸ್ಕೊಂಡ್ರಿ, ಮಲಯಾಳಂ ಮಾಡ್ತಾಯಿದ್ದೀರಿ. ಸೊ ಅಂದರೆ ಈ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡಿದ್ದಕ್ಕೂ ಅಥವಾ ನಮ್ಮಲ್ಲಿ ಕಂಡಿದ್ದು ಮಾಡಿದ್ದು ಎಕ್ಸ್ಪೀರಿಯನ್ಸ್ಗೂ ಹೊರಗಡೆ ನೋಡ್ಕೊಬಂದಿರೋಂಥ, ಅಂದರೆ ಈ ಟೈಮು, ಈ ಸಿಚುವೇಶನ್ ಅಲ್ಲಿ ಹೇಗಿದೆ, ಅಲ್ಲಿ ಹೇಗೆ ಮೇಕಿಂಗ್ ಮಾಡ್ತಾರೆ, ಅಲ್ಲಿ ಹೇಗೆ ಸಿನಿಮಾಗಳು ಮಾರ್ಕೆಟ್ ಆಗ್ತಿದೆ, ಆ ಒಂದು ವಿಚಾರ ಮಾತಾಡ್ತಾರೆ. ನೀವು ಕಂಡಂಥದ್ದೇನು ಅಂತ? ಸರ್, ಏನಾಗುತ್ತೆ, ಇಂಡಸ್ಟ್ರಿ ಬಗ್ಗೆ ಮಾತಾಡಿದಾಗ ತಪ್ಪಾಗುತ್ತೆ. ಯಾಕಂದರೆ ಈಗ ನಾನು ಎಲ್ಲ ಕಡೆ ಮಾಡಿರೋದು ತೆಲುಗುಲಿ ಸ್ವಲ್ಪ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಆಗಿದೆ. ಕನ್ನಡದಲ್ಲಿ ನನ್ನ ಮೇಜರ್ ಇದು ಬಂದು ಕನ್ನಡ ಆ್ಯಂಡ್ ತೆಲುಗು. ತಮಿಳ್ ಮತ್ತು ಮಲಯಾಳಂ ಏನಾಗುತ್ತೆ, ನಾನು ಒಂದೊಂದೇ ಸಿನಿಮಾ ಮಾಡಿರೋದು. ಆ್ಯಂಡ್ ಯಾವಾಗಲೂ ತಂಡದಿಂದ ತಂಡ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ನಾನು ಕನ್ನಡದಲ್ಲೇ ಇವಾಗ ದಿಯಾಯಿಂದ KTMಗೆ ಭಾಳ ವ್ಯತ್ಯಾಸಗಳಿದ್ವು, KTMಯಿಂದ ಬ್ಲಿಂಕಿಗೆ ಭಾಳ ವ್ಯತ್ಯಾಸಗಳಿದ್ವು, ಬ್ಲಿಂಕಿಂದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ ಭಾಳ ವ್ಯತ್ಯಾಸಗಳಿದ್ವು. ಓಕೆ. ಸೊ ತಂಡದಿಂದ ತಂಡಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಕೆಲಸದ ಪ್ಯಾಟ್ರನ್. ಆ ನಿಟ್ಟಿನಲ್ಲಿ ನೋಡಿದಾಗ ಒಂದು ಕಾಮನ್ ಥಿಂಗ್ ಏನು ಅಂತಂದರೆ, ಪ್ರಾಬಬ್ಲಿ ಹಸಿವು ಅನ್ನೋದು ಇದೆಯಲ್ಲ, ಒಬ್ಬ ನಿರ್ದೇಶಕನಿಗೆ, ಒಬ್ಬ ಕಲಾವಿದನಿಗೆ, ಅಥವಾ ಒಬ್ಬ DOPಗೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಮಾತ್ರ ಇದ್ದರೆ ಸಾಲದು. ಸೆಟ್ಟಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬನಿಗೂ ಹಸಿವಿರಬೇಕು. ನನ್ನ ಡಿಪಾರ್ಟ್ಮೆಂಟ್ ಇದು. ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಬಂದ್ರೂ ಅಲ್ಲೊಂದು ಸಣ್ಣ ಏನೋ ಒಂದು ಚುಕ್ಕೆ ಕಾಣ್ತಿದ್ರು ಪೇಂಟಲ್ಲಿ, ನೋ, ನನ್ನ ಡಿಪಾರ್ಟ್ಮೆಂಟ್ ಇದು. ಒಂದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಬಂದಾಗ, ನೋ, ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್, ನನ್ನ ಡಿಪಾರ್ಟ್ಮೆಂಟ್ ಇದು ಹಿಂಗೆ ಕಾಣಬೇಕು ಸ್ಕ್ರೀನ್ ಮೇಲೆ. ಈ ನನ್ನ ಬಟ್ಟೆನ ಹಾಕ್ಕೊಂಡು ಕಲಾವಿದ ಒಬ್ಬ ಸ್ಕ್ರೀನ್ ಮೇಲೆ ಬರ್ತಾನೆ ಅಂದರೆ ಅವ್ನು ಹಿಂಗೆ ಕಾಣಬೇಕು, ಇದೇ ಪಾತ್ರ. ಸೊ ಈ ಹಸಿವು ಎಲ್ರಿಗೂ ಇದ್ದಾಗ, PR ಹತ್ರಕ್ಕೆ ಬಂದಾಗ, ಈಗ ನಿಮ್ಮ ಹತ್ರಕ್ಕೆ ಬಂದಾಗ, ನೀವು ಯಾವುದೋ ಒಂದು ಕಂಟೆಂಟ್ ನೋಡಿ, ಇಲ್ಲ ಈ ಕಂಟೆಂಟ್ ನಾನು ಜನರಿಗೆ ರೀಚ್ ಮಾಡಲೇಬೇಕು, ಈ ಕಂಟೆಂಟ್ ಜನರಿಗೆ ರೀಚ್ ಆಗುವಂಥ ಕಂಟೆಂಟ್ ಇದು. ಓಕೆ, ಸಿನಿಮಾ ತಂಡದ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ಇದಕ್ಕೆ ಏನೋ ಒಂದು ಮಾಡಿ ನನ್ನ ಇಷ್ಟು ವರ್ಷದ ಕಾಂಟ್ಯಾಕ್ಟ್ಸ್ನೋ ಮತ್ತೊಂದು ಯೂಸ್ ಮಾಡಿ ನಾನು ಇದನ್ನು PR ಮಾಡಿ ನಾನು ಆಚೆ ಕರ್ಕೊಂಡು, ಈ ಹಸಿವಿದೆಯಲ್ಲ, ಇದು ಪ್ರತಿಯೊಬ್ಬರಲ್ಲೂ ಇದ್ದಾಗ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯ. ಹೌದು, ನಿಜ. ಇದು ಒಬ್ಬರು, ಇಬ್ಬರು, 3, 4 ಜನದ ಹತ್ರ ಇದ್ದು ಉಳ್ಳೋರೆಲ್ಲರೂ ಏನಪ್ಪ ಬಾಟ ಕೊಡ್ತಾರೆ, ಕೆಲಸ ಮಾಡಿ ಹೋಗೋಣ, ಏನಿದೆ ಅದರಲ್ಲಿ ಏನಿದೆ, ಈ ಮನಸ್ಥಿತಿ ಬಂದಾಗ ಸಿನಿಮಾ ಇಂಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಡಿಪಾರ್ಟ್ಮೆಂಟ್ ತುಂಬ ಅದ್ಭುತವಾಗಿರುತ್ತೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಕಾಣ್ತಾ ಇರುತ್ತೆ, ಕೊರತೆ ಕಾಣ್ತಾ ಇರುತ್ತೆ ಅದರಲ್ಲಿ. ಸೊ ಸಿನಿಮಾ ಅನ್ನೋದು ಇಟ್ಸ್ ಅ ಕಲೆಕ್ಟಿವ್ ಜಾಬ್. 100 ಜನ ಒಟ್ಟಿಗೆ ಸೇರಿದ್ರೇ ಸಿನಿಮಾ ಆಗೋದು, ಒಬ್ಬನಿಂದ ಸಿನಿಮಾ ಆಗಲ್ಲ.
ಸೊ ಹಾಗಾಗಿ ಆ 100 ಜನರ ಹತ್ರನೂ ಹಸಿವು ಇರಬೇಕು. ಆ ಹಸಿವು ಒಂದ್ಸಲ ನಾವು ಜಾಸ್ತಿ ಮಾಡ್ಕೋಬೇಕು ಎಲ್ಲ ಡಿಪಾರ್ಟ್ಮೆಂಟಲ್ಲೂ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಎಸ್ ಅದನ್ಸುತ್ತೆ ಅದು ಮುಖ್ಯವಾದ ಕಾರಣ.